ನಾರಾಯಣನವ್ರದು ತಂದೆ ಆಸ್ತಿ ಅವ್ರಿಗಾಗುತ್ತಾ ಸಿಗುತ್ತಾ ಬಲಕ್ ಕೊಡ ಇಲ್ಲ ಎಡಕ್ ಕೊಡಮ್ಮ. ಹೊಸಕೋಟೆಯಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಕಾಟೇರಮ್ಮ ದೇವಸ್ಥಾನಕ್ಕೆ ಇವತ್ತು ನಾವು ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಬರುವವರು ನೀವು ಹೊಸಕೋಟೆ ಬಸ್ ಸ್ಟ್ಯಾಂಡಲ್ಲಿ ಇಳಿದುಕೊಂಡು ಅಲ್ಲಿಂದ 50 ರೂಪೀಸಲ್ಲಿ ಆಟೋಲಿ ಬರ್ಬೋದು. ಇದೇ ನೋಡಿ ಶ್ರೀ ಕಾಟೇರಮ್ಮ ದೇವಸ್ಥಾನ, ಕಂಬಳಿಪುರ, ಹೊಸಕೋಟೆ, ಕರ್ನಾಟಕ. ಇದನ್ನು ಅಮ್ಮ ಶಕ್ತಿಪೀಠ ಎಂದು ಕೂಡ ಕರೆಯುತ್ತಾರೆ. ಸೊ ಗಾಯ್ಸ್, ನೀವು ವಿಡಿಯೋಲಿ ನೋಡ್ತಿರೋ ಹಾಗೆ ನಿಮ್ಮ ಪಾದರಕ್ಷೆಗಳನ್ನು ಇಲ್ಲಿ ಬಿಟ್ಟು ನೀವು ದರ್ಶನಕ್ಕೆ ಹೋಗಬೇಕಾಗತ್ತೆ. ಎಂಟ್ರಿ ಆಗ್ತಿದ್ದಂಗೆ ರೈಟ್ ಸೈಡಲ್ಲಿ ನಿಮಗೆ ಕಾಲುಗಳನ್ನು ತೊಳೆದುಕೊಳ್ಳೋದಕ್ಕೆ ಒಂದು ಜಾಗ ಇರುತ್ತದೆ. ಕಾಲುಗಳನ್ನು ತೊಳೆದುಕೊಂಡು ಶ್ರೀ ಗಜಮುಖನಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಅಮ್ಮನವರ ದರ್ಶನ ಪಡೆಯೋದಕ್ಕೆ ಹೋಗಬೇಕಾಗತ್ತೆ. ಈಗ ಟೈಮಿಂಗ್ಸ್ ಹೇಳೋದಾದರೆ ಅಮಾವಾಸ್ಯೆ, ಪೌರ್ಣಮಿ, ಮಂಗಳವಾರ, ಶುಕ್ರವಾರ, ಭಾನುವಾರ ಬೆಳಗ್ಗೆ 5ರಿಂದ ಸಂಜೆ 8ರವರೆಗೆ ಇರುತ್ತದೆ. ಸೋಮವಾರ, ಬುಧವಾರ, ಗುರುವಾರ ಹಾಗೂ ಶನಿವಾರ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಇರುತ್ತದೆ. ನೀವು ಇಲ್ಲಿ ಬೋರ್ಡಲ್ಲಿ ಕೂಡ ನೋಡ್ಬೋದು. ಇದೇ ನೋಡಿ ದರ್ಶನದ ಲೈನು. ಈ ಲೈನಲ್ಲೇ ನಾವು ದರ್ಶನ ಪಡೆಯೋಕ್ಕೆ ಹೋಗಬೇಕಾಗತ್ತೆ. ಸೊ ನೀವೇನಾದರೂ ಕಾಯಿ ಕಟ್ಟೋಕೆ ಏನಾದರೂ ಬಂದಿದ್ದರೆ ಇಲ್ಲಿ 150 ರೂಪೀಸ್ ಪೇ ಮಾಡಿ ನೀವು ಕಾಯಿನ ಪಡೆದುಕೊಳ್ಳಬೇಕಾಗುತ್ತದೆ. ಏನೇ ಸಮಸ್ಯೆ ಇರಲಿ 9 ವಾರಗಳು ಬಂದು ಇಲ್ಲಿ ಕಾಯಿ ಕಟ್ಟಿದರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಎಂದು ಇಲ್ಲಿ ಜನ ಹೇಳುತ್ತಾರೆ. ಸೊ ನಾವೀಗ ಕಾಯಿ ಈಸ್ಕೊಂಡ ನಂತರ ದರ್ಶನಕ್ಕೆ ಹೋಗಬೇಕಾಗತ್ತೆ. ಅಮ್ಮನವರ ಗರ್ಭಗುಡಿ ಇದೆ ನೋಡಿ. ಸೊ ನೀವೂ ವಿಡಿಯೋ ನೋಡ್ತಿದ್ರೆ ಅಮ್ಮನವರ ಆಶೀರ್ವಾದ ಪಡೆದುಕೊಳ್ಳಿ. ಈಗ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದೊಂದು ನೋಡೋಣ ಬನ್ನಿ. ನೋಡಿ ಇದೆ, ನೀವು ಮನಸ್ಸಲ್ಲಿ ಏನಾದರೂ ಒಂದು ಕೋರಿಕೆ ಅಂದ್ಕೊಂಡು ಒಂದು ಕಾಯಿನ್ ಅಲ್ಲಿ ಗೋಡೆ ಮೇಲೆ ಅಂಟಿಸಿದರೆ ಆ ಕೋರಿಕೆ ಏನಾದರೂ ಬೇಗ ಆಗೋ ಥರ ಏನಾದರೂ ಇದ್ದರೆ ಕಾಯಿನ್ ಇಟ್ಕೊಂಡೇ ಇರುತ್ತದೆ. ಇನ್ ಕೇಸ್ ಇಲ್ಲ ಲೇಟ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ ಅನ್ನೋದಾದರೆ ಕಾಯಿನ್ ಕೆಳಗಡೆ ಬಿದ್ದೋಗುತ್ತೆ. ಸೊ ಸರ್, ನನ್ನ ಹೆಸರು ಸ್ವಾಗತ್ ಅಂತ. ನಾನು ಇಲ್ಲಿ ಬಂದಿದ್ದೀನಿ. ನಿಮ್ಮನ್ನು ಮೀಟಾಗಿ ತುಂಬ ಖುಷಿ ಆಯಿತು. ಸೊ ನಿಮ್ಮ ಬಾಯಿಂದನೇ ಹೇಳಿ ಸರ್, ನಿಮ್ಗೆ ಹೆಂಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ. ಸರ್, ನಮ್ಮದು ಇಲ್ಲೇ ಹತ್ರನೇ ಒಂದು 50 ಕಿಲೋಮೀಟರ್ ಅಷ್ಟೇ, ಶ್ರೀನಿವಾಸಪುರ ತಾಲೂಕು. ನಮ್ಗೆ ಹಿಂಗೆ ಗೊತ್ತಾಯಿತು, ಹೋಗ್ತಾ ಬರ್ತಾ ಹಿಂಗೆ ಗೊತ್ತಾಯಿತು ಅಂತ ನೋಡಿಕೊಂಡು ನಾವು ಬಂದ್ವಿ. ನಂದು ಇವಾಗ 9ನೇ ವಾರ. ನಾವು ಅಂದ್ಕೊಂಡಿದ್ದು ಆಗಿದೆ. ಎಲ್ಲರೂ ಬರ್ಬೋದು, ಮೀಟ್ ಮಾಡ್ಬೋದು. ಇಲ್ಲಿಂದ ಅಮ್ಮನ ಒಂದು ಶಕ್ತಿಯಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ, ಬರ್ಬೋದು. ಸೊ ನಿಮ್ಮದು 9ನೇ ವಾರ. ನಿಮ್ಗೆ ಹೆಂಗೆ ಗೊತ್ತಾಯ್ತು ಸರ್ ದೇವಸ್ಥಾನದ ಬಗ್ಗೆ? ನಮಗೆ ಅಂದರೆ ನಮ್ಮ ಹತ್ರ ಅಲ್ವಾ, ಒಬ್ಬರಿಂದ ಒಬ್ಬರಿಗೆ ಕಾಂಟ್ಯಾಕ್ಟು ಮತ್ತು ಯೂಟ್ಯೂಬ್ ಚಾನಲನ್ನೇ ನೋಡಿದ್ವಿ. ಯೂಟ್ಯೂಬ್ ಚಾನಲಿಂದ ನೋಡಿಬಿಟ್ಟು ನಾವು ಬರ್ತಾಯಿದ್ವಿ. ಓಕೆ ಸರ್, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನು ಹೇಳೋಕ್ಕೆಂದರೆ ನಾವು ಈಗ ಅಮ್ಮನ ಒಂದು ಶಕ್ತಿಯಿಂದ ನಂಬಿಕೆ ಇಟ್ಟು ಬಂದರೆ ಒಳ್ಳೆಯದಾಗುತ್ತೆ. ಅಂದರೆ ಏನು ಬಿಡು, ಅದು ಬಿಡು, ಇದು ಬಿಡು ಅಂದರೆ ಅದು ಒಳ್ಳೆಯದಾಗಲ್ಲ. ನಂಬಿಕೆ ಇಟ್ಟು ಬರಬೇಕು. ಬಟ್ ಬಂದರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಏನಮ್ಮ? ನಮ್ಮದು ಚಿಂತಾಮಣಿ ತಾಲೂಕು, ಮೂಡ್ಜಿಂತ್ಲಹಳ್ಳಿ ಅಂತ ನಮ್ಮದು. ನಾವು ಹಿಂಗೆ ಗೊತ್ತಾಯಿತು ಬಂದರೆ ನಮ್ಗೆ ಒಳ್ಳೇದಾಗುತ್ತೆ. ನಮ್ಗೆ 2ನೇ ವಾರಕ್ಕೆ 3ನೇ ವಾರಕ್ಕೆ ಗೊತ್ತಾಯಿತು ನಮ್ಗೆ. ಖಂಡಿತವಾಗಿ ಒಳ್ಳೇದಾಗುತ್ತೆ. ನಮಗೂ ಒಳ್ಳೇದಾಗೈತೆ. ಓಕೆ ಓಕೆ. ಅವರು ನಮ್ಮ ಅಕ್ಕವರು ಅವ್ರಿಗೆ ಸ್ವಲ್ಪ ಕಷ್ಟದಲ್ಲಿದ್ದರು. ಇಲ್ಲಿ ಬಂದ ಮೇಲೆ ಎಲ್ಲ ಸರೋಯ್ತು. ಚೆನ್ನಾಗಿದ್ದಾರೆ, ಈಗ ಚೆನ್ನಾಗಿದ್ದಾರೆ, ನೆಮ್ಮದಿ ಇದೆ. ಸ್ವಲ್ಪ ಇಷ್ಟ ಅಷ್ಟು ಅಮೌಂಟನ್ನು ಬರ್ತಾಯಿದೆ. ಬೆಳೆ ಇಟ್ಟು ನಮ್ಮದು ತುಂಬ ಕಷ್ಟ ಇದ್ವು. ಇವು ಇಲ್ಲಿ ಬಂದಾಗಿನಿಂದ ಬೆಳೆ ಏನು ಬೆಳೆ ಇಟ್ಟಿದ್ರು ನಮ್ಗೆ ಒಳ್ಳೇದಾಗುತ್ತೆ, ಕಾಸರು ಬರುತ್ತೆ, ಪರವಾಗಿಲ್ಲ. ಒಳ್ಳೆ ಖುಷಿಯಾಗಿ ನಾವು ಅಮ್ಮವಾರಿಗೆ ಇವತ್ತು ಸೀರೆ ಎಲ್ಲ ತಂದು ಒಡಿವಾಲಿಟ್ಟು ಎಲ್ಲ ಹೋಗ್ತಾಯಿದ್ದಾರೆ. ಇವಾಗ 9ನೇ ವಾರ ನಮ್ಮದು. ಓಕೆ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಮ್ಮ ನೀವು? ನಾವು ತುಂಬ ಕಷ್ಟದಲ್ಲಿ ಇದ್ರಿ ಸರ್. ನಾವು ಇಲ್ಲಿಗೆ ಬಂದಾಗಿನಿಂದ ಒಳ್ಳೆ ಆಗುತ್ತೆ ನಮಗೆ. ಎಲ್ಲ ಅಂದ್ಕೊಂಡಿದ್ದೆಲ್ಲ ಆಯಿತು. ಏನು ಅಂದರೆ ಒಂದು ನಂಬಿಕೆ ಇಟ್ಕೊಂಡು ಬರಬೇಕು. ಇಲ್ಲಿಗೆ ನಂಬಿಕೆ ಇಟ್ಕೊಂಡು ಬಂದರೆ ಒಳ್ಳೇದಾಗುತ್ತೆ, ತುಂಬ ಖಂಡಿತವಾಗಿ ಒಳ್ಳೇದಾಗುತ್ತೆ. ನಮ್ಗೆ ಒಳ್ಳೇದಾಯಿತು. 9ನೇ ವಾರ ನಾವೆಲ್ಲ ಏನು ಬೇಕೋ ಆ ಅಮ್ಮನಿಗೆ ಏನು ಬೇಕೋ ಮಾಡಿರೋಕ್ಕೆ ಬಂದಿದ್ದೀರಿ ನಾವು. 2ನೇ ವಾರ 3ನೇ ವಾರಕ್ಕೆ ನಮಗೆಲ್ಲ ಒಳ್ಳೇದಾಯಿತು. ಯಾರು ಬಂದ್ರೂ ಬರ್ಬೋದು, ಹೋಗ್ಬೋದು. ನಂಬಿಕೆಯಿಂದ ಬರಬೇಕು, ಒಳ್ಳೇದಾಗುತ್ತೆ, ಖಂಡಿತವಾಗಿ ಒಳ್ಳೇದಾಗುತ್ತೆ. ಆಯ್ತು ಸರ್, ಹೋಗುತ್ತೆ ಸರ್. ಓಕೆ, ನೀವೆಲ್ಲಿಂದಮ್ಮ ಬಂದಿರೋದು? ನಾವು ಚಿಂತಾಮಣಿ ತಾಲೂಕು,
ಚೆಮ್ಮುಡ್ಜಿಂತಲಹಳ್ಳಿ ಅಂತ, ಅಲ್ಲಿಂದ ಬಂದಿದ್ದೀವಿ ನಾವು. ಇಲ್ಲಿಗೆ ನಮ್ಗೆ 2ನೇ ವಾರ ಬರೋಷ್ಟೊತ್ತಿಗೆ ನಮ್ಗೆ ಫುಲ್ಲು ಖುಷಿ ಆಯಿತು, ನೆಮ್ಮದಿ ಆಯಿತು. ನಮಗೆ ಏನು ಬೆಲೆ ಇಟ್ಟಿದ್ರು ಏನು ಅಂದ್ಕೊಂಡ್ರು ಒಳ್ಳೇದಾಯ್ತು, ನಮಗೆ ಆಯ್ತು ಸರ್. ಆಯಿತು. ಯಾರಾದರೂ ಬರ್ಬೋದು, ನಂಬಿಕೆ ಇಟ್ಕೊಂಡು ಬರಬೇಕು. ಆಯಮ್ಮನ ಮೇಲೆ ಭಾರ ಹಾಕಬೇಕು. ಒಳ್ಳೇದಾಗುತ್ತೆ, ಖಂಡಿತವಾಗಿ ಒಳ್ಳೇದಾಗುತ್ತೆ, ಬರ್ಬೋದು. ಖಂಡಿತವಾಗಿ ಏನೋ ಅನ್ಕೊಂಬೇಡ್ರಿ, ಅನ್ಕೊಂಡು ಬರಬಾರ್ದು. ಒಳ್ಳೆ ಆಯಮ್ಮನ ಮೇಲೆ ನಂಬಿಕೆ ಇಟ್ಕೊಂಡು ಬಂದರೆ ಒಳ್ಳೇದಾಗುತ್ತೆ. ಆಗುತ್ತೆ. 2ನೇ ವಾರಕ್ಕೆ 3ನೇ ವಾರಕ್ಕೆ 9 ವಾರ ಕಾಯಿ ಕಟ್ಟ ತುಂಬ ಖಂಡಿತವಾಗಿ ಒಳ್ಳೇದು ಆಗುತ್ತೆ. ಆಗುತ್ತೆ. ಓಕೆ, ಹಾಂ ಸರ್ ಮಾತಾಡಿ. ಮತ್ತು ಮೊನ್ನೆ ಯಾರು ಯೂಟ್ಯೂಬ್ ಚಾನಲ್ ಅವರು ಸ್ವಲ್ಪ ಕೆಟ್ಟದಾಗಿ ಮಾತಾಡಿದರು. ಅಲ್ಲ, ಪಾಸಿಟಿವ್ ನೆಗೆಟಿವ್ ಅನ್ನೋದು ಇದ್ದೇ ಇರುತ್ತೆ. ಅಂದರೆ ಹೇಳ್ಬೇಕು, ಇಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅಲ್ಲಿ ಯಾರಾದರೂ ಅಧ್ಯಕ್ಷರು ಇವರವರು ಇರ್ತಾರಲ್ಲ, ಅವ್ರಿಗೆ ಬಂದು ಹೇಳ್ಬೇಕು, ಈ ಥರ ಇದೇ ರೀತಿ ಸರ್ ಮಾಡ್ಕೊ ಅಂತ ಹೇಳಬೇಕು. ಅದು ಬಿಟ್ಬಿಟ್ಟು ದಂಧೆ ಗಿಂದೆ ಅಂತ ಹೇಳ್ತಾರಲ್ಲ, ಅದು ತಪ್ಪು. ಆ ಥರ ಮಾಡಬಾರ್ದು. ಯೂಟ್ಯೂಬ್ ಚಾನಲ್ ಯಾರಾದರೂ ಆಗಲಿ ಈ ಥರ ಮಾಡಬಾರ್ದು. ಹೌದು ಸರ್, ಕೆಟ್ಟದಾಗ ಏನು ಹೇಳ್ಬಾರ್ದು. ಏನಿದ್ರು ನಂಬಿಕೆ ಇಟ್ಟು ಆಯಮ್ಮನ ನಂಬಿಕೆ ಇಟ್ಟು ಬರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀರ. ಆಗುತ್ತೆ ಸರ್. ಮತ್ತು ನಂಬಿಕೆ ಬಿಟ್ಟು ಬಂದರೆ ಒಳ್ಳೇದಾಗೇ ಆಗುತ್ತೆ. ನಾವು 9ನೇ ವಾರ ಬಂದಿದ್ರಿ, ಫುಲ್ಲು ಖುಷಿ ಆಯಿತು, ನಮಗೆ ನೆಮ್ಮದಿ ಆಯಿತು. ಪರವಾಗಿಲ್ಲ ಸರ್, ತುಂಬ ಕಷ್ಟಗಳಾಗಿದ್ರಿ ನಾವು. ಒಳ್ಳೇದಾಗುತ್ತೆ, ನಮಗೆ ಎಲ್ಲರಿಗೂ ಆಗುತ್ತೆ, ಬರ್ಬೋದು. ಸೊ ನೋಡ್ತಾ ಇದ್ದೀರಲ್ಲ ನೀವೇ, ಇಲ್ಲಿ ಭಕ್ತಾದಿಗಳನ್ನ ಮೀಟಾಗಿ ಅವ್ರದ್ದೇ ನಾನು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ದೇವಸ್ಥಾನಕ್ಕೆ, ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಧನ್ಯವಾದಗಳು. ಸಂತಾನ ಪ್ರಾಪ್ತಿಯಾಗೋದಕ್ಕೆ ಇಲ್ಲಿ ಜನರು ಈ ಮರಕ್ಕೆ ತೊಟ್ಟಿಲನ್ನೋದು ಕಟ್ಟುತ್ತಾರೆ. ನಿಮಗೆ ಇಲ್ಲಿ ಅಂಗಡಿಗಳು ಕೂಡ ಅವೈಲೇಬಲ್ ಇರುತ್ತದೆ. ಅಂಗಡಿಯಲ್ಲಿ ನಿಮಗೆ ಶ್ರೀ ಕಾಟೇರಮ್ಮನವರ ಫೋಟೋ ಇತ್ಯಾದಿ ಎಲ್ಲ ಅವೈಲೇಬಲ್ ಇರುತ್ತದೆ. ಸೊ ನಾನೀಗ ನಿಮಗೆ ಒಂದು ಇಂಪಾರ್ಟೆಂಟ್ ಒನ್ ಹೇಳೋದಾದರೆ ನೋಡಿ, ನಿಮ್ಮ ಸಮಸ್ಯೆ ಏನೇ ಇರಲಿ ಆ ಸಮಸ್ಯೆಗೆ ತಕ್ಕಂಥ ಒಂದು ಮಂತ್ರದ ಚೀಟಿ ಅನ್ನೋದು ಕೊಡ್ತಾರೆ. ಆ ಮಂತ್ರದ ಚೀಟಿಯಲ್ಲಿ ಒಂದು ಮಂತ್ರ ಹಾಗೂ ಸುತ್ತುಗಳನ್ನೋದು ಇರುತ್ತದೆ. ನಿಮ್ಮ ಸಮಸ್ಯೆಗಳಿಗೆ ತಕ್ಕಂತೆ ಸುತ್ತುಗಳನ್ನೋದು ಇರುತ್ತದೆ. ಎಕ್ಸಾಂಪಲ್ 21 ಸುತ್ತಾದರೂ ಇರ್ಬೋದು, 108 ಸುತ್ತಾದರೂ ಇರ್ಬೋದು. ನಿಮ್ಮ ಸಮಸ್ಯೆಗಳಿಗೆ ತಕ್ಕಂತೆ ಸುತ್ತುಗಳು ಅನ್ನೋದು ಇರುತ್ತದೆ. ಅಷ್ಟು ಸುತ್ತನ್ನು ನೀವು ಆಲದ ಮರೆಗೆ ಸುತ್ತಬೇಕಾಗುತ್ತದೆ. ಭಕ್ತಾದಿಗಳು ಅಮ್ಮನವರಿಗೆ ಬೆಲ್ಲದ ಆರತಿ ಕೂಡ ಮಾಡ್ತಾರೆ. ಇಲ್ಲಿ ವಿಶೇಷವಾಗಿ ಹುಣ್ಣಿಮೆ ಹಾಗೂ ಅಮಾವಾಸ್ಯೆಯ ದಿನದಂದು ಮೆಣಸಿನಕಾಯಿನಲ್ಲಿ ಹೋಮ ನಡೆಯುತ್ತದೆ. ಹೋಮ ನಡೆಯುವಾಗ ಸ್ವಲ್ಪನೂ ಘಾಟ್ ಅನ್ನೋದೇ ಬರೋದಿಲ್ಲ. ಇದೇ ಇಲ್ಲಿ ತುಂಬ ವಿಶೇಷವಾದದ್ದು. ಸ್ವಲ್ಪನೂ ಘಾಟ್ ಅನ್ನೋದೇ ಬರೋದಿಲ್ಲ ಮೆಣಸಿನಕಾಯಿಯಲ್ಲಿ ಹೋಮ ಮಾಡಿದರೂ ಕೂಡ. ಇಲ್ಲಿ ನೀವು ಬೀಗ ಕೂಡ ಹಾಕ್ಬೋದು. ನಿಮ್ಮ ಸಮಸ್ಯೆಗಳಿಗೆ ನೀವು ಒಂದು ಹರಿಕೆ ಮಾಡಿಕೊಂಡು ಮನಸ್ಸಿನಲ್ಲಿ ಅಂದ್ಕೊಂಡು ಇಲ್ಲಿ ಬೀಗ ಹಾಕೋದ್ರಿಂದ ನಿಮ್ಮ ಸಮಸ್ಯೆಗಳು ದೂರವಾಗುತ್ತದೆ. ನಿಮಗೇನಾದರೂ ದೃಷ್ಟಿಯಾಗಿದ್ದರೆ ನಿಂಬೆ ಹಣ್ಣಿನಿಂದ ಇಲ್ಲಿ ದೃಷ್ಟಿ ಕೂಡ ತೆಗಿತಾರೆ. ಅಮ್ಮನವರ ಎದುರುಗಡೆನೇ ಇಲ್ಲಿ ದೃಷ್ಟಿ ಕೂಡ ತೆಗಿತಾರೆ. ಸೊ ಗೈಸ್, ಇಲ್ಲಿರೋ ಭಕ್ತಾದಿಗಳು ಇಲ್ಲಿ ದೇವಸ್ಥಾನದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಸಿಗಲ್ಲಿ ನಮ್ಮದು 9ನೇ ವಾರ ಇವತ್ತು. ನಮ್ಗೆ ಒಳ್ಳೆಯದಾಗಿದೆ. ನಾವು ಹಿಂಗೆ ಬೇಜಾನ್ ಜನನೂ ಹೇಳಿದರೆ ಅವರು ಬಂದಿದ್ದಾರೆ, ಅವ್ರಿಗೂ ಒಳ್ಳೆಯದಾಗಿದೆ. ನಾವು ಫಸ್ಟು ವಾರ 2 ವಾರ 3 ವಾರ ನಮಗೇನು ಗೊತ್ತಿಲ್ಲ. ಆಮೇಲೆ ನಮಗೂ ಕೆಲಸ ಇಲ್ಲಾಂದರೆ ಕೆಲಸ ಸಿಕ್ತು. ನಮ್ಗೆ ಇವಾಗ ಸ್ವಲ್ಪ ಪ್ರಾಬ್ಲಮ್ಮು ಕಮ್ಮಿ ಆಗಿದೆ, ಒಳ್ಳೆಯದಾಗಿದೆ. ನಾವು ನಂಬಿಕೆ ಮೇಲೆ ಬಂದರೆ ಒಳ್ಳೆಯದೇ ಆಗುತ್ತೆ. ಅಮ್ಮನ ನಂಬಿದ್ರೆ ನಮ್ಗೆ ಏನು ತೊಂದರೆ ಆಗಲ್ಲ, ತೊಂದರೆಗಳೆಲ್ಲ ದೂರ ಮಾಡ್ತಾರೆ. ಅದು ಒಂದೇ ನಾವು ನಂಬಿಕೆ ಇಟ್ಕೋಬೇಕು. ಯಾರು ಏನು ಹೇಳಿದ್ರೂ ಕೇಳಬಾರ್ದು. ಒಂದು ಸತಿ ಬಂದು ನೋಡಿದ್ರೆ ತಾನೇ ನಮ್ಗೆ ಗೊತ್ತಾಗುತ್ತೆ. ಬರಬೇಕು, ನೋಡಬೇಕು. ಯಾರೇನು ಹೇಳಿದ್ರೆ ನಂಬಾರ್ದು. ಯಾವ ದೇವ್ರು ಆದ್ರೇನು ನಂಬತಿದ್ರೆ ನಮ್ಗೆ ಒಳ್ಳೇದಾಗುತ್ತೆ. ದೇವ್ರ ಮೇಲೆ ನಾವು ನಂಬಿಕೆ ಇಟ್ಕೊಂಡ್ರೆ ನಮ್ಗೆ ಒಳ್ಳೇದು ಮಾಡ್ತಾರೆ. ನಮ್ಗೆ ಒಳ್ಳೇದಾಗತ್ತೆ. ನಮ್ಗೆ ಒಳ್ಳೇದಾಗಿದೆ. ನಾವು ನಮ್ಮ ಫ್ಯಾಮ್ಲಿ, ನಮ್ಮ ರಿಲೇಷನ್ನು, ಎಲ್ಲೆಲ್ಲಿ ನಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗೆಲ್ಲ ಹೇಳಿದ್ರೆ ಎಲ್ಲರೂ ಬಂದಿದ್ದರು. ಅವ್ರಿಗೆ ಕೊರೋನಾ ಟೈಮ್ ಬಂದಿದ್ದಲ್ಲ, ಆವಾಗ ತುಂಬ ಕಷ್ಟ ಇತ್ತು. ಇವಾಗ ಎಲ್ಲರೂ ಚೆನ್ನಾಗಿದ್ದರು. ಅವೆಲ್ಲರ ಕೆಲಸ ಸಿಕ್ಕಿದೆ. ಸ್ವಲ್ಪ ಸಾಲಗಳೆಲ್ಲ ಪ್ರಾಬ್ಲಮ್ ಎಲ್ಲ ಕಮ್ಮಿ ಆಗಿದೆ. ಎಲ್ಲ ಒಳ್ಳೇದಾಗಿದೆ ಸರ್. ಓಕೆ ಅಮ್ಮ, ಥ್ಯಾಂಕ್ ಯು ಅಮ್ಮ. ಕೈಗೆ ಬಂದಿದ್ದು ಬೈಕ್ ಬರ್ತಾ ಇಲ್ಲ, ಅನುಕೂಲ ಆಗುತ್ತಾ? ಮಲಕ್ಕೊಡೋ, ಇಲ್ಲ ದೋಷ ಆಯ್ತಾ ಹಿಡ್ಕೊಳಮ್ಮ.
ಸೊ ಸರ್ ನಿಮ್ಮನ್ನು ಮೀಟಾಗಿ ತುಂಬ ಖುಷಿ ಆಯಿತು. ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಭಕ್ತಾದಿಗಳಿಗೆ? ನಮಸ್ಕಾರ. ಶ್ರೀ ಕ್ಷೇತ್ರ ಅಮ್ಮ ಶಕ್ತಿಪೀಠ, ಸೂಲುಬೆಲೆ ಹೋಬಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಇಲ್ಲಿ ನಂಬಿಕೆ ಇಟ್ಟು ಬರಬೇಕು. ಯಾರೇ ಆಗಲಿ ಆ ಜಗನ್ಮಾತೆ ಕಾಟೇರಮ್ಮನ ಮೇಲೆ ನಂಬಿಕೆ ಇಟ್ಟು ಬಂದರೆ ಅವರಿಗೆ ಎಂಥದೇ ಸಮಸ್ಯೆ ಇರ್ಬೋದು, ತಾಯಿ ಅದಕ್ಕೆ ಪರಿಹಾರ ಕೊಡ್ತಾಳಿದೆ. ಇದು ನಾನು ಹೇಳೋಂಥ ಮಾತಲ್ಲ. ನೀವು ಇಲ್ಲಿ ಲಕ್ಷಾಂತರ ಜನ ಬರ್ತಾರೆ, ಸಾವಿರಾರು ಜನ ಜೋಡಿ ಹಾಲದ ಮರಕ್ಕೆ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ. ನೀವು ಯಾರನ್ನ ಬೇಕಾದರೂ ಹೋಗಿ ಮೀಟ್ ಮಾಡ್ಬೋದು, ಯಾರನ್ನ ಬೇಕಾದರೂ ಹೋಗಿ ನೀವು ಕೇಳ್ಬೋದು. ಕೇಳಿದಾಗ ಅವ್ರ ಬಾಯಿಂದನೇ ನಿಮಗೆ ತಿಳಿತದೆ ಏನು ಸತ್ಯ ಅನ್ನೋದು. ಯಾಕಂದರೆ ಒಂದೊಂದು ಕ್ಷೇತ್ರದಲ್ಲೂ ಒಂದೊಂದು ಥರ ಶಕ್ತಿ ಇರ್ತದೆ. ನಾವು ಯಾವುದನ್ನು ಸಹಿತ ಕೀಳುಮಟ್ಟದಲ್ಲಿ ನೋಡಬಾರ್ದು, ಅದನ್ನು ಒಂದು ಕಮ್ಮಿ ಇದರಲ್ಲಿ ಮಾತಾಡಬಾರ್ದು. ನಾವು ಒಂದು ಯಾವುದೇ ಒಂದು ಕ್ಷೇತ್ರ ಆಗಿರ್ಬೋದು, ಒಂದು ಪುಟ್ಟ ಕ್ಷೇತ್ರ ಆದ್ರೂ ಅದಕ್ಕಿರೋಂಥ ಬೆಲೆನೇ ಇರ್ತದೆ, ಅದಕ್ಕಿರೋಂಥ ಇದೇ ಇರ್ತದೆ. ಎಲ್ಲಿ ಹೋಗಿ ನೀವು ಮಾಡಿದ್ರೂ ಸಹಿತ ಭಗವಂತನ ಮೇಲೆ ನಂಬಿಕೆ ಇಟ್ಟು ಮಾಡೋದ್ರಿಂದ ಫಲ ಸಿಗೋದು. ಇಲ್ಲಿ 9 ವಾರ 9 ಪೂರ್ಣ ಫಲ ಕಟ್ಟಬೇಕು. ಅದು ದೇವಸ್ಥಾನದಲ್ಲಿ ಕೊಡೋಂಥ ಈ ಜೋಡಿ ಹಾಲದ ಮರ ಕ್ಷೇತ್ರ ಶ್ರೀ ಅಮ್ಮ ಶಕ್ತಿಪೀಠ, ಈ ಒಂದು ಕ್ಷೇತ್ರದಲ್ಲಿರುವಂಥ ಒಂದು ಕಾಟೇರಮ್ಮ ದೇವಸ್ಥಾನದಲ್ಲಿ ಕೊಡೋಂಥ ಪೂರ್ಣಫಲನೇ ಕಟ್ಟಬೇಕಿಲ್ಲಿ. ಅದು 9 ವಾರ 9 ಪೂರ್ಣಫಲ. ಒಂದೊಂದು ಸಮಸ್ಯೆಗೆ ಒಂದೊಂದು ಥರ ಮಂತ್ರ ಇರ್ತದೆ. ಆ ಮಂತ್ರೋಚ್ಚಾರಣೆ ಮಾಡಿಕೊಂಡು ನೀವು ಆ ಒಂದು ಪೂರ್ಣಫಲನ ಕಟ್ಟುವಂಥದ್ದು. ಅದಕ್ಕೆ ಒಂದೊಂದು ಸಮಸ್ಯೆಗೆ ಒಂದೊಂದು ಥರ ಮಂತ್ರ, ಅದಕ್ಕೆ ತಕ್ಕಟ್ಟಾದಂಥ ಪ್ರದಕ್ಷಿಣೆಗಳಿರ್ತವೆ. ಅಷ್ಟೇ ಪ್ರದಕ್ಷಿಣೆ ಮಾಡಿ, ಅಷ್ಟು ನೀವು ಎಷ್ಟು ಭಕ್ತಿಯಿಂದ ನೀವು ಮಾಡ್ತೀರೋ ಅಷ್ಟು ಬೇಗ ನೀವು ಪರಿಹಾರ ಸಿಗುತ್ತೆ. ಅದು ಈ ಒಂದು ಕ್ಷೇತ್ರದ ಒಂದು ಶಕ್ತಿ. ಈ ಭಗವಂತನ ಮೇಲೆ ನಂಬಿಕೆ ಇಟ್ಟು ಬರೋಂಥವ್ರಿಗೆ ಇಲ್ಲಿ ಪರಿಹಾರ ಅನ್ನೋದು ಶತಸಿದ್ಧ. ಅದು ಕಟ್ಟಿಟ್ಟ ಬುತ್ತಿ. ಯಾಕಂದರೆ ಕೆಲವರು ಬರ್ತಾರೆ, ಕಾಟಾಚಾರಕ್ಕೆ ಬರ್ತಾರೆ, ಬಂದು ಏನೋ ಪ್ರದಕ್ಷಿಣೆ ಮಾಡೋವಾಗ ಫೋನಲ್ಲಿ ಮಾತಾಡೋಂಥದ್ದು, ಇಲ್ಲ ಒಂದು ಬೇರೆಗೆ ಪ್ರದಕ್ಷಿಣೆ ಮಾಡಿಬಿಡೋಂಥದ್ದು, ಈ ಥರ ಒಂದು ಲೇಸಿಯಾಗಿ ಬರ್ತಾರೆ, ಬೇಜವಾಬ್ದಾರಿ ಬರ್ತದೆ. ಕಷ್ಟದಲ್ಲಿ ಅವರು ನೊಂದು ಬೆಂದು ಅದಕ್ಕೆ ಸಮಸ್ಯೆ ಹುಡುಕಬೇಕು ಅಂತ ಬಂದವರಿಗೆ ಭಗವಂತನ ಒಂದು ಆಶೀರ್ವಾದ ಶಾಶ್ವತವಾಗಿ ಸಿಗುತ್ತೆ. ಇಲ್ಲಿ ನಂಬಿಕೆ ಇಟ್ಟು ನಂಬಿಕೆ ಮೇಲೆ ಮಾಡಬೇಕು. ಅದು ಕ್ಷೇತ್ರದ ಒಂದು ಪದ್ಧತಿ ಇಲ್ಲಿ. ಸೊ ನಿಮ್ಮನ್ನು ಮೀಟಾಗಿ ತುಂಬ ಖುಷಿ ಆಯಿತು ಸರ್. ನಮ್ಮ ಚಾನಲ್ ಸ್ವಾಗತ ಅಂತ ಹೇಳಿ ನಮ್ಮ ಚಾನಲ್ ಅಪ್ಲೋಡ್ ಮಾಡ್ತೀವಿ. ಸೊ ಇನ್ನೂ ಈ ನಮ್ಮ ಕರ್ನಾಟಕದಲ್ಲಿರೋ ದೇವಸ್ಥಾನಗಳು ಇನ್ನೂ ಫೇಮಸ್ ಆಗಬೇಕು ಅಂತ ನಾನು ಕೋರ್ಕೊಳ್ತೀನಿ. ಸೊ ನಿಮ್ಮ ಆಶೀರ್ವಾದನೂ ಇರಬೇಕು ಸರ್ ಇದಕ್ಕೆ. ನಮ್ಮದು ಅಂತೆಲ್ಲ, ಭಗವಂತನ ಮೇಲೆ ನೀವು ಆ ಒಂದು ನಂಬಿಕೆ ಇಟ್ಟು ನೀವು ಮಾಡಿದಾಗ ಆ ತಾಯಿನೇ ಆ ಒಂದು ಭಗವಂತನ ಒಂದು ಆಶೀರ್ವಾದ ನಿಮ್ಮನ್ನೇ ಯಾವುದೋ ಒಂದು ಮಟ್ಟಕ್ಕೆ ಕರ್ಕೊಂಡು ಹೋಗ್ತದೆ. ಇದು ನೀವು ನೋಡ್ತಾ ಇರ್ಬೋದು. ಇದು 252 ಅಡಿ 252 ಅಡಿ 2 ಅಡಿ ಮಹಾಪ್ರತ್ಯಂಗಿರಿ ದೇವಿಯ ವಿಗ್ರಹದ ಕಾಮಗಾರಿ ನಡೀತಾ ಇರೋಂಥದ್ದು. ಈ ಒಂದು ವಿಗ್ರಹದ ಕಾಮಗಾರಿ ಇನ್ನು 2 ವರ್ಷಕ್ಕೆ ಮುಕ್ತಾಯ ಆಗ್ಕೊಳ್ತದೆ. ಇಡೀ ವಿಶ್ವದಲ್ಲೇ ನಮ್ಮ ಕರ್ನಾಟಕ ಅನ್ನೋದು 1ನೇ ಸ್ಥಾನಕ್ಕೆ ಬರ್ತದೆ ಆಧ್ಯಾತ್ಮಿಕದಲ್ಲಿ. ಸನಾತನ ಧರ್ಮ ಏನಂತೀರ ನಾವು, ನಮ್ಮ ಧರ್ಮದಲ್ಲಿ ವಿಶ್ವದಲ್ಲೇ ಕರ್ನಾಟಕ 1ನೇ ಸ್ಥಾನಕ್ಕೆ ಬರ್ತದೆ. ನಾವೇನೋ ಒಂದು ಅಯೋಧ್ಯ ನಮ್ಮ ಒಂದು ಧರ್ಮದ ಬಾವುಟ ಯಾವ ಥರ ಅಲ್ಲಿ ಆರ್ತಾ ಇರ್ತದೋ, ನಮ್ಮ ಕರ್ನಾಟಕದಲ್ಲಿ ಈ ಒಂದು ಪುಟ್ಟು ಕ್ಷೇತ್ರ ವಿಶ್ವವಿಖ್ಯಾತಿ ಆಗುವಂಥ ಒಂದು ಮುಂದಿನ ದಿನಗಳಲ್ಲಿ ವಿಶ್ವವಿಖ್ಯಾತಿ ಆಗುತ್ತದೆ. ಅದು ನೀವು ಕಣ್ಮುಂದೆ ಕಾಣ್ತಾ ಇರ್ಬೋದು. ನಿಮಗೆ ಕೆಲಸ ನಡೀತಾ ಇರೋಂಥದ್ದು 40 ಅಡಿಯಿಂದ ಬಂದಿರೋದು ಫೌಂಡೇಶನ್ನು. ಇದು 252 ಅಡಿ ಬರ್ತದೆ ವಿಗ್ರಹ. ಮಹಾಪ್ರತ್ಯಂಗಿರಿ ದೇವಿಯ ವಿಗ್ರಹ ಇದು ಸರ್. ಇದೆಲ್ಲನೂ ಭಕ್ತಾದಿಗಳು ಕೊಡೋಂಥ ಭಿಕ್ಷೆಯಿಂದ, ಅವರು ಕೊಡೋಂಥ ದೇಣಿಗೆಯಿಂದ ಮಾಡ್ತಾರಂಥದ್ದು. ಯಾವುದೇ ರೀತಿ ಸ್ವಂತ ದುಡ್ಡು ಆಗಿರ್ಬೋದು, ಯಾರೋ ಕೊಟ್ಟಿರೋಂಥದ್ದಾಗಿರ್ಬೋದಲ್ಲ. ಇಲ್ಲಿ ಬರೋಂಥ ಭಕ್ತಾದಿಗಳು ಕೊಡೋಂಥ ಭಿಕ್ಷೆಯಿಂದ ನಡೀತಾ ಇರೋಂಥ ಒಂದು ಕಾಮಗಾರಿ ಇದು. ಯಾರೇ ಬರಲಿ, ಏನೇ ಮಾಡಲಿ, ನಂಬಿಕೆ ಇಟ್ಟು ಮಾಡಿದ್ರೆ ಫಲ ಅನ್ನೋದು ಖಂಡಿತ ಸಿಗುತ್ತೆ ಇಲ್ಲಿ. ಸೊ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ.